ನೋಡಿ, ನವೋದಯ ಮೆಂಟಲ್ ಅಬಿಲಿಟಿಲಿ ಪಾರ್ಟ್ 5, ನವೋದಯ ಮೆಂಟಲ್ ಅಬಿಲಿಟಿಲಿ ಪಾರ್ಟ್ 5 ಅಲ್ಲಿ ಈ ರೀತಿ ಕ್ವಶನ್ ಅಪಿಯರ್ ಆಗುತ್ತೆ. ಅದನ್ನ ಇಂಗ್ಲೀಷಲ್ಲಿ ಅನಾಲಜಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಹೋಲಿಕೆ ಅಂತ ಹೇಳ್ತಾರೆ. ಆಯ್ತಾ? ಇದರಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿರ್ತಾನೆ, ಈ ರೀತಿ ಒಂದು ಕ್ವಶನ್ ಫಿಗರ್ ಇರುತ್ತೆ, ಆ ಕ್ವಶನ್ಗೆ ಇದು ಆನ್ಸರ್. ಆಯ್ತಾ? ಇದು ಕ್ವಶನ್ ಫಿಗರು, ಈ ಕ್ವಶನ್ ಫಿಗರ್ಗೆ ಇದು ಆನ್ಸರ್. ಅದೇ ರೀತಿ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾನೆ, ಒಂದು ಕ್ವಶನ್ ಫಿಗರ್ ಕೊಟ್ಟಿದ್ದಾನೆ, ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಆಯ್ತಾ? ನೋಡಿ, ಇದು ಕ್ವಶನ್, ಇದು ಆನ್ಸರ್. ಒಂದು ಕ್ವಶನ್ ಕೊಟ್ಟಿದ್ದಾನೆ, ಇಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಟ್ಟು 4 ಫಿಗರ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇವೆರಡರ ಮಧ್ಯೆ ಯಾವುದೋ ಒಂದು ಪ್ಯಾಟರ್ನ್ ಇರುತ್ತೆ. ಆಯ್ತಾ? ಇವೆರಡರ ಮಧ್ಯೆ ಯಾವುದೋ ಒಂದು ಪ್ಯಾಟರ್ನ್ ಇರುತ್ತೆ, ಅದೇ ಪ್ಯಾಟರ್ನ್ ನಲ್ಲಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಇನ್ಸೈಡು ಟ್ರಯಾಂಗಲ್ ಇದೆ. ಆಯ್ತಾ? ಇನ್ಸೈಡು ಟ್ರಯಾಂಗಲ್ ಇದೆ. ಆಯ್ತಾ? ಇಲ್ಲಿ ನೋಡಿ, ಔಟ್ಸೈಡು ಟ್ರಯಾಂಗಲ್ ಬಂದಿದೆ. ಫಸ್ಟ್ ಆ ಕೆಲಸ ಮಾಡಿ, ಇನ್ಸೈಡ್ ಏನಿದೆ ಅದನ್ನ ಔಟ್ಸೈಡು ಪಲ್ಟಿ ಮಾಡಿ. ನೋಡಿ, ಇನ್ಸೈಡು ಟ್ರಯಾಂಗಲ್ ಇದೆ, ಅದು ಔಟ್ಸೈಡ್ ಬಂದಿದೆ ಟ್ರಯಾಂಗಲ್, ಮತ್ತೆ ಪಲ್ಟಿ ಆಗಿದೆ ಅದು. ಆಯ್ತಾ? ನೋಡಿ, ಟ್ರಯಾಂಗಲ್ ಹಿಂಗಿದ್ದದ್ದು ಹಿಂಗೆ ಪಲ್ಟಿ ಆಗಿದೆ. ಆಯ್ತಾ? ಅದೇ ರೀತಿ ನೋಡಿ, ಇನ್ಸೈಡ್ ಏನಿದೆ ಟ್ರಯಾಂಗಲ್ ಇದೆ, ಅದು ಔಟ್ಸೈಡ್ ಬರಬೇಕು, ಮತ್ತೆ ಪಲ್ಟಿ ಆಗಬೇಕು. ಪಲ್ಟಿ ಅಂದ್ರೆ ಏನೇ, ಈ ಕಡೆ ಬೇಸ್ ಬರುತ್ತೆ, ಈ ರೀತಿ ಬರ್ಕೋಬೇಕು. ಆಯ್ತಾ? ನೋಡಿ, ಟ್ರಯಾಂಗಲ್ ಇನ್ಸೈಡ್ ಇದೆ. ಆಯ್ತಾ? ಮತ್ತೆ ಇದು ಪಲ್ಟಿ ಆಗಿದೆ, ಹಿಂಗಿದ್ದು ಟ್ರಯಾಂಗಲ್ ಹಿಂಗಿದೆ. ಆಯ್ತಾ? ಬರ್ಕೊಳ್ಳಿ. ಅದಾದ್ಮೇಲೆ ನೋಡಿ, ಔಟ್ಸೈಡು ಸ್ಕ್ವೇರ್ ಇದೆ, ಅದು ಇನ್ಸೈಡಲ್ಲಿ ಫಿಟ್ ಆಗಿದೆ. ಔಟ್ಸೈಡ್ ಸ್ಕ್ವೇರು ಇನ್ಸೈಡಲ್ಲಿ ಫಿಟ್ ಆಗಿದೆ. ನೋಡಿ, ಔಟ್ಸೈಡ್ ಸರ್ಕಲ್ ಇದೆ, ಔಟ್ಸೈಡ್ ಸರ್ಕಲ್ ಇರೋದು ಇನ್ಸೈಡಲ್ಲಿ ಫಿಟ್ ಆಗಬೇಕು. ಆಯ್ತಾ? ಯಾವುದು ಆನ್ಸರು? ಆನ್ಸರ್ ಏನ್ಬರುತ್ತೆ? ಆನ್ಸರ್ ಎ ಬರುತ್ತೆ. ಆಯ್ತಾ? ಅದೇ ರೀತಿ ನೋಡಿ, ಕ್ವಶನ್ ನಂಬರ್ 18, ಇದೆಲ್ಲ ಸ್ಕ್ವೇರ್ ಈ ಥರ ಇದೆ. ಆಯ್ತಾ? ಈ ರೀತಿ ಇದೆ, ಅದ್ರ ಮಿರರ್ ಇಮೇಜು ಈ ರೀತಿ ಬಂದಿದೆ. ಆಯ್ತಾ? ಫಸ್ಟ್ ಅದು ನೋಡಿ, ಈ ರೀತಿ ಇದೆ ಡಯಾಗನಲ್ ಆಗಿ, ಅದ್ರ ಮಿರರ್ ಇಮೇಜ್ ಈ ಥರ ಇದೆ. ನೋಡಿ, ಈ ರೀತಿ ಸರ್ಕಲ್ ಇದೆ, ಇದು ಯಾವ ರೀತಿ ಬರುತ್ತೆ? ಅದೇ ಪ್ಯಾಟ್ರನ್ ನೋಡಿ, ಈ ರೀತಿ ಬರುತ್ತೆ. ಆಯ್ತಾ? ನೋಡಿ, ಹಿಂಗಿದ್ದದ್ದು ಹಿಂಗೆ ಬಂದಿದೆ, ಹಿಂಗಿದ್ದದ್ದು ಹಿಂಗೆ ಬಂದಿದೆ, ಅದು ಸರಿ ಇದೆ. ಅದಾದಮೇಲೆ ಇದು ಮಧ್ಯದಲ್ಲಿ ಈ ರೀತಿ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಲೈನ್ ಇದೆ, ಪರ್ಪೆಂಡಿಕ್ಯುಲರ್ ಲೈನ್ ಹಾಕೊಳ್ಳಿ. ಆಯ್ತಾ? ನೋಡಿ, ಇದು ಸ್ಕ್ವೇರ್ ಇದೆ, ಸರ್ಕಲ್ ಇದೆ. ಆಯ್ತಾ? ಇದು ಸ್ಕ್ವೇರು, ಇದು ಸರ್ಕಲ್ಲು. ಈ ಸರ್ಕಲ್ ಆದರೆ ಇದೇನಾಗುತ್ತೆ? ಸ್ಕ್ವೇರ್ ಆಗುತ್ತೆ. ಸರ್ಕಲ್ ಆದರೆ ಇದು ಸ್ಕ್ವೇರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆನ್ಸರ್ ಡಿ ಬರುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 19 ನೋಡಿ, ಸ್ಕ್ವೇರ್ ಇದೆ. ಆಯ್ತಾ? ಈ ಸ್ಕ್ವೇರ್ ಒಳಗಡೆ ಇನ್ನೊಂದು ಸ್ಕ್ವೇರ್ ಹಾಕೋದೇನೆ, ಸ್ಕ್ವೇರ್ ಅಲ್ಲ, ಇದು ರಾಂಬಸ್ ಅಂತ ಹೇಳ್ತಾರೆ, ವಜ್ರಾಕೃತಿ ಅಂತ ಹೇಳ್ತಾರೆ. ಆಯ್ತಾ? ನೋಡಿ, ಸ್ಕ್ವೇರ್ನೇ 45 ಡಿಗ್ರಿ ಟರ್ನ್ ಮಾಡಿದ್ರೆ ಅದು ರಾಂಬಸ್ ಆಗುತ್ತೆ. ಇದು ಸ್ಕ್ವೇರ್ ಇದೆಯಲ್ಲ, ಇದನ್ನೇ 45 ಡಿಗ್ರಿ ಟರ್ನ್ ಮಾಡಿದ್ರೆ ರಾಂಬಸ್ ಆಗುತ್ತೆ. ಆಯ್ತಾ? ನೋಡಿ, ಸ್ಕ್ವೇರ್ ಒಳಗಡೆ ರಾಂಬಸ್ ಫಿಟ್ ಆಗಿದೆ. ಅದೇ ರೀತಿ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಏನಿದೆ, ಟ್ರಯಾಂಗಲ್ ಬರ್ಕೊಳ್ಳಿ. ಆಯ್ತಾ? ಅದರೊಳಗಡೆ ಇದನ್ನು ಪಲ್ಟಿ ಮಾಡಿ, ಇದನ್ನು 45 ಡಿಗ್ರಿ ಟರ್ನ್ ಮಾಡಿ, ಇದನ್ನು 45 ಡಿಗ್ರಿ ಟರ್ನ್ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮಗೆ. ಆಯ್ತಾ? ನೋಡಿ, ಸ್ಕ್ವೇರ್ ಒಳಗಡೆ ರಾಂಬಸ್ಸು, ಟ್ರಯಾಂಗಲ್ ಒಳಗಡೆ ಇನ್ನೊಂದು ಟ್ರಯಾಂಗಲ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆಯ್ತಾ? ಇದು ನೋಡಿ, 9 ಇದೆ, 6 ಆಗಿದೆ, 7 ಇದೆ, ಯಾವ ರೀತಿ ಬರಬೇಕು? ಹಿಂಗ ಯಾವ ರೀತಿ ಬರುತ್ತೆ? ಆಯ್ತಾ? ಇದಕ್ಕೆ ಬೆಟರು 9 ತಗೊಳ್ಳಿ. 9 ಇದೆ. ಆಯ್ತಾ? 9 6 ಆಗಬೇಕು ಅಂದರೆ ಇದನ್ನು ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡಬೇಕು. ನೋಡಿ, 6 ಆಯಿತು, ಕ್ಲಾಕ್ ವೈಸಲ್ಲಿ ಟರ್ನ್ ಆಗಿದೆ. ಕ್ಲಾಕ್ ವೈಸ್ ಅಂದರೆ ಈ ರೀತಿ ಟರ್ನ್ ಮಾಡಿದ್ದಾರೆ. ಆಯಿತಾ? ಇನ್ನೊಂದ್ಸಲ ನೋಡಿ, 9 ಇದೆ, ಅದು 6 ಆಗಿದೆ. 9 6 ಆಗಿದೆ ಅಂದರೆ ಇದು ಕ್ಲಾಕ್ ವೈಸ್, ಗಡಿಯಾರ ಯಾವ ರೀತಿ ತಿರುಗುತ್ತೆ ಆ ರೀತಿ ಕ್ಲಾಕ್ ವೈಸಲ್ಲಿ ಟರ್ನ್ ಆದಾಗ 6 ಆಗುತ್ತೆ. ಆಯಿತಾ? ಈಗ 7 ಇದೆ, 7 ಇದೆ. ಆಯಿತಾ? ಅದನ್ನು ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡಿ. ನೋಡಿ, ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡಿ, ಎಷ್ಟಾಗುತ್ತೆ? ಯಾವ ರೀತಿ ಬರುತ್ತೆ? ಆನ್ಸರ್ ಸಿ ಬರುತ್ತೆ ಇದು. ಆಯಿತಾ? ಕ್ವಶನ್ ನಂಬರ್ 20ಕ್ಕೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಆಯಿತಾ? ಸೇಮ್ ಯಾವುದೋ ಒಂದು ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ನ ಐಡೆಂಟಿಫೈ ಮಾಡ್ಕೊಳ್ಳಿ, ಐಡೆಂಟಿಫೈ ಮಾಡ್ಕೊಂಡು ಸಾಲ್ವ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ತುಂಬ ಈಸಿ ಇದೆ, ಟ್ರೈ ಮಾಡಿ.